ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸು ಯಾವುದಪ್ಪ ಅಂತಂದರೆ ಇನ್ನೊಂದು ಡಿಜಿಟಲ್ ಅಥವಾ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಂಬಂಧಪಟ್ಟಿರುವಂತಹ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಆ ಒಂದು ಕೋರ್ಸ್ ಯಾವುದಪ್ಪ ಅಂತಂದ್ರೆ BSc ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ಸ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಕೋರ್ಸ್ ಒಳಗಡೆ ನಾವೇನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಕೋರ್ಸ್ ಅಂತಂದ್ರೇನು, ಈ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ, ಅದಾದಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನಿರ್ತೈತಿ, ಇದರ ಒಂದು ಡ್ಯೂರೇಷನ್ ಏನು, ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಏನು, ಈ ಒಂದು ಕೋರ್ಸಿನ ಸಬ್ಜೆಕ್ಟ್ ಅಥವಾ ಸಿಲೆಬಸ್ ಏನೆಲ್ಲ ಇರ್ತೈತಿ, ಅದಾದಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ಗಳೇನು, ಈ ಒಂದು ಕೋರ್ಸಿನ ಸ್ಯಾಲ್ರಿ ಸ್ಕೇಲ್ ಎಲ್ಲ ಇರ್ತೈತಿ, ಅದಾದಮೇಲೆ ಈ ಒಂದು ಕೋರ್ಸಿನ ಮುಗಿಸಿದ ಮೇಲೆ ನಮಗೇನೆಲ್ಲ ಹೈಯರ್ ಎಜುಕೇಷನ್ ಇರ್ತೈತೆ ಅಂಥೇಳಿ ನಿಮ್ಗೆ ಇನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿತಿನ್ 10 ಮಿನಿಟ್ಸ್ ಒಳಗಡೆ ಕವರ್ ಮಾಡುವಂತಹ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ರೀತಿ ಅಪ್ಡೇಟ್ಗಳನ್ನ ನೋಡ್ತಾ ಇರ್ಬೋದು. ಹಾಗಾದರೆ ಮೊದಲಿಗೆ ಈ ಒಂದು ಕೋರ್ಸ್ ಅಂದರೆ ಈ ಒಂದು BSc ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತೈತಿ ಅಂಥೇಳಿ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿದ್ದು ಆ ಒಂದು ಕ್ಲೌಡ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದಾದಮೇಲೆ ಸಾಫ್ಟ್ವೇರ್ ಆಟೋಮೇಷನ್ ಆಗಿರ್ಬೋದು, ಡಿಪ್ಲೊಮೆಂಟ್ ಪೈಪ್ಲೈನ್ ಆಗಿರ್ಬೋದು, ಇದರ ಮೇಲೆ ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಿರ್ತದೆ. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ಸೊ ನಾವು ಏನನ್ನು ಎಲಿಜಿಬಿಲಿಟಿ ಹೊಂದಿರಬೇಕು ಅಂತ ಕೇಳ್ಬೋದು ನೀವು. ಸೊ ನಮ್ಮ ಎಲಿಜಿಬಿಲಿಟಿ ಈ ಕೋರ್ಸನ್ನು ಮಾಡಬೇಕಾದ್ರೆ ನಾವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ಒಂದು ಕಾಂಬಿನೇಷನ್ ಏನೆಲ್ಲ ಇರಬೇಕು ರೀ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಕಾಂಬಿನೇಷನ್ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನ ಹೊಂದಿರಬೇಕಾಗ್ತದೆ. ಸೊ ಯಾವ್ಯಾವಪ್ಪ ಅಂತಂದ್ರೆ ಸ್ಟ್ರೀಮ್ಗಳು ಈ ಒಂದು PCMB ಆಗಿರ್ಬೋದು, ಅಥವಾ PCME ಆಗಿರ್ಬೋದು, PCMC ಆಗಿರ್ಬೋದು. ಈ ಕಾಂಬಿನೇಷನ್ನ ನೀವು ತೊಗೊಂಡಿದ್ರೆ ಈ ಒಂದು ಕೋರ್ಸನ್ನು ಮಾಡಬಹುದು. ಅದಾದಮೇಲೆ ನಮ್ಗೆ ಎಷ್ಟು ಪರ್ಸಂಟೇಜ್ ನೀಡಿರ್ತೈತೆ ರೀ, ಅಥವಾ ಎಷ್ಟು ಪರ್ಸಂಟೇಜ್ ನಮ್ಗೆ ನೆಸಸರಿ ಬೀಳುತ್ತೆ ಈ ಒಂದು ಕೋರ್ಸನ್ನು ಮಾಡಲಿಕ್ಕೆ ಅಂತ ಕೇಳ್ಬೋದು ನೀವು. ಸೊ ನೀವು PUC ಒಳಗಡೆ ಅಪ್ರಾಕ್ಸಿಮೇಟ್ಲಿ 50ಇಂದ 60% ಹೊಂದಿರಬೇಕಾಗ್ತದೆ. ಅಂದಾಗ ಮಾತ್ರ ನಾವು ಈ ಕೋರ್ಸನ್ನು ಮಾಡಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಅದಾದಮೇಲೆ ಈ ಒಂದು ಕೋರ್ಸನ್ನು ಮಾಡಬೇಕಿದ್ರೆ ನಾವು ಈ ಕೋರ್ಸಿನ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ನೀವು ಇಲ್ಲಿ 3 ಇಯರ್ಸ್ ಇದನ್ನು ಕಲಿಬೇಕಾಗ್ತದೆ. ಅದರ ಜೊತೆಗೆ ಇದನ್ನು ನಿಮ್ಗೆ ಸೆಮಿಸ್ಟರ್ ವೈಸ್ ಸ್ಪ್ಲಿಟ್ ಮಾಡಿರ್ತಾರೆ ಸಿಲೆಬಸ್ಸನ್ನು. ಅಂದರೆ ನೀವು 1 ವರ್ಷಕ್ಕೆ 2 ಸೆಮಿಸ್ಟರನ್ನು ಕಲಿತಾ ಹೋಗ್ತೀರಾ. ಅದೇ ರೀತಿ 3 ವರ್ಷನೂ ಕೂಡ ಸೆಮಿಸ್ಟರ್ ವೈಸ್ ಕಲಿತೀರಾ. 6 ಸೆಮಿಸ್ಟರ್ ಇದರೊಳಗಡೆ ಡಿವೈಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಇದರ ಡ್ಯೂರೇಷನ್ ಹೇಳಿದ್ರಿ ನೀವು. ಇದರ ಫೀ ಸ್ಟ್ರಕ್ಚರ್ ಎಷ್ಟು ಇರ್ತೈತೆ ರೀ, ಈ ಕೋರ್ಸನ್ನು ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಫೀಸನ್ನು ನಾವು ಕಟ್ಟಬೇಕು ಅಂತ ಕೇಳ್ಬೋದು ನೀವು. ಸೊ ಇದರ ಫೀ ಸ್ಟ್ರಕ್ಚರ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ 1.5 to 2 lakh ಪರ್ ಇಯರ್ ನಿಮ್ಮದು ಈ ಒಂದು ಕಾಲೇಜಿದ್ದು ಫೀಸ್ ಆಗಿರ್ತದೆ. ಅಪ್ರಾಕ್ಸಿಮೇಟ್ಲಿ ನೀವು ಕಂಪ್ಲೀಟಾಗಿ ಮುಗಿಸೋ ಹೊತ್ತಿಗೆ ಇದರ ಫೀ ಸ್ಟ್ರಕ್ಚರ್ 3 to 6 lakh ನಿಮ್ಮದು ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಬರ್ತೈತಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡಿದೀವಿ ನಾವು, ಇದರ ಡ್ಯೂರೇಷನ್ ಹೇಳಿದ್ರಿ, ಇದರ ಫೀ ಸ್ಟ್ರಕ್ಚರ್ನ ಹೇಳಿದ್ರಿ. ಸೊ ನಮಗೆ ಈ ಒಂದು ಕೋರ್ಸನ್ನು ಮಾಡಿದಾಗ ಏನೆಲ್ಲ ಸಬ್ಜೆಕ್ಟ್ಗಳು ಬರ್ಬೋದು, ಅಥವಾ ಏನೆಲ್ಲ ಸಬ್ಜೆಕ್ಟ್ಗಳನ್ನ ನಾವು ಕಲಿಬೋದು, ಏನು ಸಿಲೆಬಸ್ ಇರ್ತೈತೆ ರೀ ಇದ್ರ ಅಂತ ಕೇಳ್ಬೋದು ನೀವು. ಸೊ ಇದು ಕಂಪ್ಲೀಟಾಗಿ ನಿಮ್ಗೆ ಆವಾಗಲೇ ಹೇಳುವ ಹಾಗೆ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಅಥವಾ ಈ ಒಂದು ಕಂಪ್ಯೂಟರ್ ಡಿಜಿಟಲ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರ್ತದಲ್ಲ. ಸೊ ಹಾಗಾಗಿ ಇದರೊಳಗಡೆ ಬರುವಂಥ ಸಬ್ಜೆಕ್ಟ್ಗಳು ಕೂಡ ಅದೇ ರೀತಿ ಇರ್ತಾವೆ. ಸೊ ಕಂಪ್ಯೂಟರ್ ಮೇಲೆ ಡಿಪೆಂಡ್ ಆಗಿರ್ತವೆ. ಹಾಗಾದರೆ ನೋಡೋಣ ಏನೆಲ್ಲ ಸಬ್ಜೆಕ್ಟ್ಗಳು ಬರ್ತಾವಂತ. ಮೊದಲಿಗೆ ಪೈಥಾನ್ ಪ್ರೋಗ್ರಾಮ್ ಅಂತ ಬರ್ತೈತಿ, ಅದಾದಮೇಲೆ ಡಾಟಾ ಸ್ಟ್ರಕ್ಚರ್ ಅಂತ ಬರ್ತೈತಿ, ಅದಾದಮೇಲೆ ಕ್ಲೌಡ್ ಆರ್ಕಿಟೆಕ್ಚರ್ ಆಗಿರ್ಬೋದು, ಅದಾದಮೇಲೆ ಡಾಟಾ ಬೇಸ್ಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದಾದಮೇಲೆ ಆಪರೇಟಿಂಗ್ ಸಿಸ್ಟಮ್ಗಳಾಗಿರ್ಬೋದು, ಅದಾದಮೇಲೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಅದರ ಬಗ್ಗೆನೂ ಕೂಡ ಕಲಿತೀವಿ. ಅಮೆಝಾನ್ ವೆಬ್ಸೈಟ್ ಸರ್ವಿಸ್ ಬಗ್ಗೆನೂ ಕೂಡ ಕಲಿತೀವಿ. ಅದಾದಮೇಲೆ ಒಂದು ಡಿಜಿಟಲ್ ಅಥವಾ ಗೂಗಲ್ ಸರ್ವಿಸ್ ಪ್ಲಾಟ್ಫಾರ್ಮ್ ಅಥವಾ ಗೂಗಲ್ ಪ್ಲಾಟ್ಫಾರ್ಮ್ಗಳಿರ್ತಾವಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್, ಅದರ ಬಗ್ಗೆನೂ ಕೂಡ ಇದರೊಳಗಡೆ ಕಲಿತಾ ಹೋಗ್ತೀವಿ. ಅದಾದಮೇಲೆ ಈ ಒಂದು ಮೈಕ್ರೋಸಾಫ್ಟ್ ಕ್ಲೌಡ್ ಸೆಕ್ಯೂರಿಟಿ ಬಗ್ಗೆನೂ ಇದರೊಳಗಡೆ ಕಲಿತಾ ಹೋಗ್ತೀವಿ. ಸೊ ಇನ್ನೂ ಹಲವಾರು ಸಬ್ಜೆಕ್ಟ್ಗಳನ್ನ ಇದರೊಳಗಡೆ ಕಲಿತಾ ಹೋಗ್ತೀವಿ. ಅದಾದಮೇಲೆ ನೆಕ್ಸ್ಟ್ ಇದೆಲ್ಲ ಸಬ್ಜೆಕ್ಟ್ಗಳಾಯಿತು. ಇನ್ನು ಈ ಒಂದು ಕೋರ್ಸನ್ನು ಮುಗಿಸಿದೀವಿ ರೀ. ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ, ಏನು ನಾವು ಕೆಲಸ ಮಾಡ್ಬೋದು ಈ ಕೋರ್ಸನ್ನು ಮುಗಿಸಿದ ಮೇಲೆ ಅಂತ ಕೇಳ್ಬೋದು ನೀವು.
ಸೊ ಇದರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ ಏನೆಲ್ಲ ಇರ್ತಾವೆ ಅಂತಂದ್ರೆ, ನೀವಿಲ್ಲಿ ಈ ಒಂದು ಕ್ಲೌಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು, ಅದಾದಮೇಲೆ ಡೆವಲಪ್ ಇಂಜಿನಿಯರ್ ಆಗಿ ಕೆಲಸ ಮಾಡಬಹುದು, ಅದಾದಮೇಲೆ ಕ್ಲೌಡ್ ಆರ್ಕಿಟೆಕ್ಚರ್ ಆಗಿ ಕೆಲಸ ಮಾಡಬಹುದು, ಅದಾದಮೇಲೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಬಹುದು, ಅದಾದಮೇಲೆ ನೀವಿಲ್ಲಿ ಕ್ಲೌಡ್ ಸೆಕ್ಯೂರಿಟಿ ಅನಾಲಿಸಿಸ್ಟ್ ಆಗಿನೂ ಕೂಡ ಕೆಲಸ ಮಾಡಬಹುದು. ಈ ಥರ ನಿಮಗೆ ಹಲವಾರು ಜಾಬ್ ಅಪಾರ್ಚುನಿಟೀಸ್ಗಳು ನಿಮಗೆ ಸಿಗ್ತಾವೆ ಇದರೊಳಗಡೆ. ಸೊ ಇನ್ನು ನಮಗೆ ಟಾಪ್ ರಿಕ್ರೂಟ್ಮೆಂಟ್ ಅಂದ್ರೆ ನಮಗೆ ಎಲ್ಲಿ ಜಾಸ್ತಿ ಜಾಬ್ ಅಪಾರ್ಚುನಿಟೀಸ್ ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ನಿಮ್ಮ ಟಾಪ್ ರಿಕ್ರೂಟ್ಮೆಂಟ್ ಎಲ್ಲಿ ಆಗ್ತಾವೆ ಅಂತಂದ್ರೆ ಮೇಜರ್ ಆಗಿ ನಿಮಗೆ ಇಲ್ಲಿ IT ಸರ್ವಿಸ್ ಒಳಗಡೆ. ಸೊ IT ಕಂಪ್ನೀಸ್ಗಳು ಏನಿರ್ತಾವಲ್ಲ, ಇನ್ಫೋಸಿಸ್ ಆಗಿರ್ಬೋದು ಅಥವಾ ಈ ಒಂದು IT ಕಂಪ್ನೀಸ್ಗಳು ಇರ್ತಾವಲ್ಲ, ಸೊ ಅಲ್ಲಿ ನಿಮಗೆ ಜಾಸ್ತಿ ಏನಾಗ್ತಾವೆ ಅಂದ್ರೆ ರಿಕ್ರೂಟ್ಮೆಂಟ್ ಆಗ್ತಾವೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಮಲ್ಟಿ ನ್ಯಾಷನಲ್ ಕಂಪ್ನೀಸ್ ಒಳಗಡೆ ಕೂಡ ಕೆಲಸ ಮಾಡ್ಬೋದು. ಗೂಗಲ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಈ ಥರ ಇರ್ತಾವಲ್ಲ ಜಾಬ್ ಅಪಾರ್ಚುನಿಟೀಸ್ ಇದರಲ್ಲಿ ಜಾಸ್ತಿ ಇರ್ತಾವೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನ ಮುಗಿಸಿದ್ವಿ, ಅದಾದಮೇಲೆ ಇದರ ಜಾಬ್ ಅಪಾರ್ಚುನಿಟೀಸ್ಗಳು ನೋಡಿದ್ರಿ. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನ ಮುಗಿಸಿದ ಮೇಲೆ ನಾವು ಜಾಬ್ನ ಮಾಡ್ತಾ ಇದ್ದೀವಿ, ನಮ್ಮ ಸ್ಯಾಲ್ರಿ ಸ್ಕೇಲ್ ಎಷ್ಟಿರ್ತೈತಿ ಅಥವಾ ನಾವು ಎಷ್ಟು ಸ್ಯಾಲ್ರಿನ ಪಡಿಬೋದು ಈ ಕೋರ್ಸನ್ನು ಮುಗಿಸಿದ ಮೇಲೆ ಅಂತ ಕೇಳ್ಬೋದು ನೀವು. ಸೊ ನಮ್ಮ ಸ್ಯಾಲ್ರಿ ಸ್ಕೇಲ್ ಅಪ್ರಾಕ್ಸಿಮೇಟ್ಲಿ ನಾವು ಫ್ರೆಷರ್ ಆಗಿ ಜಾಯ್ನ್ ಆದಾಗ ನಾವಿಲ್ಲಿ 8 ಲ್ಯಾಕಿಂದ 15 ಲ್ಯಾಕ್ ಪರ್ ಆ್ಯನಮ್ ನಾವು ಪಡಿಬೋದು. ಅದಾದಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಅಪ್ರಾಕ್ಸಿಮೇಟ್ಲಿ 12 to 15 ಲ್ಯಾಕ್, 16 ಲ್ಯಾಕ್, 17 ಲ್ಯಾಕ್ ಈ ಥರ ಪರ್ ಆ್ಯನಮ್ ನಾವು ಸ್ಯಾಲ್ರಿನ ತೊಗೋಬೋದು. ಈ ಥರ ನಿಮ್ಗೆ ಸ್ಯಾಲ್ರಿ ಅಪಾರ್ಚುನಿಟೀಸ್ ಜಾಸ್ತಿ ಇರ್ತೈತೆ ಇದರೊಳಗಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮುಗಿಸಿದ್ವಿ ರೀ, ನಾವು ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿದ ಮೇಲೆ ನಮಗಿನ್ನೂ ಅತಿ ಹೆಚ್ಚು ಕಲಿಬೇಕು ಅಂದ್ಕೊಂಡಿದ್ವಿ, ಇದರೊಳಗಡೆ ಹೈಯರ್ ಎಜುಕೇಷನ್ ಏನಾದರೂ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ. ಸೊ ಏನೆಲ್ಲ ಹೈಯರ್ ಎಜುಕೇಷನ್ ನಾವು ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಮೊದಲಿಗೆ ಬರೋದು ಏನಪ್ಪ ಅಂತಂದ್ರೆ MSc ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಅದಾದಮೇಲೆ MSc ಇನ್ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಅದಾದಮೇಲೆ MTech ಇನ್ ಡಾಟಾ ಸೈನ್ಸ್ ಅನ್ನೋ ಒಂದು ಕೋರ್ಸನ್ನು ಕೂಡ ನೀವು ಇದರೊಳಗಡೆ ಮಾಡ್ಬೋದು. ಈ ಥರ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಕೂಡ ಈ ಒಂದು ಕೋರ್ಸ್ ಒಳಗಡೆ ಇರ್ತದೆ. ಸೊ ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಈ ಒಂದು BSc ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು BTech ಅಥವಾ MTech ಒಂದು BE ಕೋರ್ಸ್ಗಳನ್ನು ಸರ್ಚ್ ಮಾಡ್ತಾ ಇರ್ತೀರಲ್ಲ, ಸೊ ಇದೊಂದು ಸ್ಪೆಷಲ್ ಕೋರ್ಸು. ಇದರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ಇರೋದಿಲ್ಲ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕ್ಲೌಡ್ ಕಂಪ್ಯೂಟಿಂಗನ್ನು ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಹೆಲ್ಪ್ ಆಗ್ತದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದಲ್ಲ, ಸೊ ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಥರ ವೀಡಿಯೋಸ್ಗಳನ್ನು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.